ನಮಸ್ತೆ. ನಾನಿವತ್ತು ಇನ್ಸ್ಟೆಂಟ್ ಮಸಾಲ ಪೌಡರ್ ತೋರಿಸ್ತಾ ಇದ್ದೀನಿ. ಅದನ್ನು ನೀವು ಉಪ್ಪಿನಕಾಯಿಗಾದ್ರೂ ಬಳಸ್ಬೋದು, ರಸಮ್ಗಾದ್ರೂ ಬಳಸ್ಬೋದು, ಟೊಮೊಟೊ ಗೊಜ್ಜಿಗಾದ್ರೂ ಬಳಸ್ಬೋದು. ಇನ್ಸ್ಟೆಂಟ್ ಮಸಾಲ ಪೌಡರ್ ಯೂಸ್ ಮಾಡಿಕೊಂಡು ನಕ್ಷತ್ರದ ನೆಲ್ಲಿಕಾಯಿ ಉಪ್ಪಿನಕಾಯಿ ತೋರಿಸ್ತಾ ಇದ್ದೀನಿ. ಈ ನಕ್ಷತ್ರದ ನೆಲ್ಲಿಕಾಯಿ ಏಪ್ರಿಲ್ ಮತ್ತು ಮೇ, ಆಗಸ್ಟ್ ಮತ್ತು ಸೆಪ್ಟೆಂಬರಲ್ಲಿ ಹೆಚ್ಚಾಗಿ ಸಿಗುತ್ತೆ. 40 ಗ್ರಾಮ್ ಸೋಂಪು ತೊಗೊಳ್ತಾ ಇದ್ದೀನಿ. ಸೋಂಪು ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು, ಅದಕ್ಕೆ 40 ಗ್ರಾಮ್ ತೊಗೊಳ್ತಾ ಇದ್ದೀನಿ. 30 ಗ್ರಾಮಷ್ಟು ಜೀರಿಗೆ ತೊಗೊಳ್ತಾ ಇದ್ದೀನಿ. 20 ಗ್ರಾಮಷ್ಟು ಸಾಸಿವೆ, 10 ಗ್ರಾಮಷ್ಟು ಕಪ್ ಜೀರಿಗೆ ಮತ್ತು 5 ಗ್ರಾಮಷ್ಟು ಮೆಂತ್ಯ ತೊಗೊಳ್ತಾ ಇದ್ದೀನಿ. ಮೆಂತ್ಯನ ಸ್ವಲ್ಪ ಕಮ್ಮಿನೇ ತೊಗೊಳ್ಬೇಕು, ಇಲ್ಲಾಂದರೆ ಕಹಿ ಬರುತ್ತೆ. ಎಲ್ಲನೂ ಚೆನ್ನಾಗಿ ಹುರ್ಕೊಂಡು ಮಿಕ್ಸರ್ ಗ್ರೈಂಡರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಬೇಕಾಗತ್ತೆ. ಈ ಥರ ಪೌಡ್ರ್ ಮಾಡ್ಕೊಬೇಕಾಗತ್ತೆ. ಪೌಡ್ರ್ ಮಾಡ್ಕೊಂಡಿದ್ದನ್ನು ಒಂದು ಬಟ್ಲಿಗೆ ಎತ್ತಿಕ್ಕೊಬೇಕು. ನೆಕ್ಸ್ಟು ಖಾರಕ್ಕೋಸ್ಕರ ಮೆಣಸಿನ್ಕಾಯಿ ಹುರ್ಕೊಬೇಕಾಗತ್ತೆ. ಒಂದು 10 ಮೆಣಸಿನ್ಕಾಯಿ ತೊಗೊಳ್ತಾ ಇದ್ದೀನಿ, ಬ್ಯಾಡಗೆ ಮೆಣಸಿನ್ಕಾಯಿ. ನೀವು ಖಾರ ಜಾಸ್ತಿ ಬೇಕಂದರೆ ಖಾರದ ಮೆಣಸಿನ್ಕಾಯಿ ಬಳಸ್ಬೋದು. 1 ಸ್ಪೂನ್ ಧನಿಯಾ ತೊಗೊಳ್ತಾ ಇದ್ದೀನಿ. ಎಲ್ಲವನ್ನು ಹುರ್ಕೊಂಡು ಒಂದು ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ಪೌಡ್ರ್ ಮಾಡ್ಕೊಬೇಕಾಗತ್ತೆ. ಪೌಡ್ರ್ ಮಾಡ್ಕೊಂಡಾದಮೇಲೆ ಮೊದಲೇ ಪುಡಿ ಮಾಡಿ ಇಟ್ಕೊಂಡಂತಹ ಮೆಂತ್ಯ ಜೀರಿಗೆ ಎಲ್ಲ ಇರುತ್ತಲ್ಲ, ಅದನ್ನು ಹಾಕ್ಕೊಂಡು ಮತ್ತೆ ಇನ್ನೊಂದ್ಸತಿ ನೀಟಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ಅವಾಗೆಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ರೆಡಿಯಾಗಿರೋ ಮಸಾಲಾನ ಒಂದು ಜಾರ್ಗೆ ಎತ್ತಿಕ್ಕೊಬೋದು. ನೀವು ಇದನ್ನು ಟೊಮೊಟೊ ಗೊಜ್ಜಿಗೆ, ರಸಮ್ಗೆ, ಉಪ್ಪಿನಕಾಯಿ ಮಾಡ್ಕೊಳ್ಳೋಕ್ಕೆಲ್ಲ ಬಳಸ್ಕೊಳ್ಬೋದು. ಆಗ ಈ ಪೌಡ್ರು ಬಳಸಿಬಿಟ್ಟು ನಕ್ಷತ್ರದ ನೆಲ್ಲಿಕಾಯಿ ಉಪ್ಪಿನಕಾಯಿ ತೋರಿಸ್ತಾ ಇದ್ದೀನಿ. 300 ಗ್ರಾಮಷ್ಟು ನಕ್ಷತ್ರದ ನೆಲ್ಲಿಕಾಯಿ ತೊಗೊಳ್ತಾ ಇದ್ದೀನಿ. ಇದನ್ನು ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ಈ ನಕ್ಷತ್ರದ ನೆಲ್ಲಿಕಾಯಿ ತುಂಬ ಕಡೆ ಈಸಿಯಾಗಿ ಸಿಗುತ್ತೆ, ಆದರೆ ನಾವು ಬಳಸೋದಿಲ್ಲ ಜಾಸ್ತಿ. ಈ ನಕ್ಷತ್ರದ ನೆಲ್ಲಿಕಾಯಿ ನಾವು ಆರೆಂಜ್ ಏನು ತಿಂತೀವಿ ಅಷ್ಟೇ ವಿಟಮಿನ್ ಸಿ ಸಿಗುತ್ತೆ. ಅನಿಮಿಕ್ ಇರೋರಿಗೆ, ಐರನ್ ಅಬ್ಸಾರ್ಪ್ಷನ್ಗೆ ವಿಟಮಿನ್ ಸಿ ತುಂಬ ಇಂಪಾರ್ಟೆಂಟ್. ವಿಟಮಿನ್ ಸಿ ನಮ್ಮ ದೇಹದಲ್ಲಿ ಉತ್ಪತ್ತಿನೇ ಆಗೋದಿಲ್ಲ, ಅದನ್ನು ನಾವು ಹೊರಗಡೆಯಿಂದನೇ ತೊಗೋಬೇಕು. ತೊಳ್ಕೊಂಡಿರುವ ನೆಲ್ಲಿಕಾಯಿಗೆ ಒಂದು 2ರಿಂದ 3 ಚಮಚ ಉಪ್ಪು ಹಾಕ್ಬಿಟ್ಟು 4ರಿಂದ 5 ಅವರ್ ನೆನೆಯಕ್ಕೆ ಬಿಡ್ತೀನಿ. ಆವಾಗ ಅದು ಉಪ್ಪೆಲ್ಲ ಹೀರ್ಕೊಂಡು ನೀರು ಬಿಟ್ಟಿರುತ್ತೆ. ಅದಾದಮೇಲೆ ಬಾಡ್ದಂಗಾಗಿರುತ್ತೆ. ಅದನ್ನು ನಾನು ಮತ್ತೆ ಸಪ್ರೇಟ್ ಪಾತ್ರೆಗೆ ಎತ್ಕೊಳ್ತಾ ಇದ್ದೀನಿ. ಆ ನೀರೇನಿರುತ್ತೆ ಅದನ್ನು ತೆಗೆದ್ರೆ ಜಾಸ್ತಿ ದಿನ ಇಡ್ಬೋದು ಅನ್ನೋ ಕಾರಣಕ್ಕೋಸ್ಕರ. ಇವಾಗ ನಾನು ಇದಕ್ಕೆ 3 ಸ್ಪೂನಷ್ಟು ಮೊದಲೇ ರೆಡಿ ಮಾಡ್ಕೊಂಡಿರುವಂಥ ಇನ್ಸ್ಟೆಂಟ್ ಪೌಡ್ರನ್ನ ಬಳಸ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಸಾಲೆ ಪೌಡರ್ ಹಾಕೊಬೋದು. ಎಕ್ಸ್ಟ್ರಾ ಬೇಕಂದರೆ ಉಪ್ಪು ಆ್ಯಡ್ ಮಾಡ್ಕೊಬೋದು. ನಾನು ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪಿನಕಾಯಿನ ಗಾಜಿನ ಪಾತ್ರೆ ಇಲ್ಲ ಅಂತಂದರೆ ಪಿಂಗಾಣಿ ಪಾತ್ರೆಲಿ ಸ್ಟೋರ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಗಾಜಿನ ಬಟ್ಲಲ್ಲಿ ಎತ್ತಿಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಉಪ್ಪಿನಕಾಯಿ ಜಾಸ್ತಿ ದಿನ ಇಟ್ಕೊಬೋದು, ಹಾಳಾಗೋದಿಲ್ಲ ಅನ್ನೋ ರೀಸನ್ಗೋಸ್ಕರ ಪಲಾವ್ ಎಲೆ ಮತ್ತು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಮತ್ತು ಒಳ್ಳೆ ಪರಿಮಳ ಕೂಡ ಕೊಡುತ್ತೆ ಇದು ಉಪ್ಪಿನಕಾಯಿ. ಇದೇ ರೀತಿ ಹೆಲ್ತಿ ರೆಸಿಪೀಸ್ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.